ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ, ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2025-26 ಇಂದಿನ ಕ್ಷೇತ್ರ ಪ್ರಾತ್ಯಕ್ಷಿಕೆ ಬಾಳೆಕಂದುಗಳನ್ನು ಉಪಚರಿಸುವ ವಿಧಾನ. ಮೊದಲನೆಯದಾಗಿ ಕಂದುಗಳನ್ನು ಆಯ್ಕೆ ಮಾಡುವ ವಿಧಾನ. ಆರೋಗ್ಯವಂತ, ರೋಗರಹಿತ ಮತ್ತು ಕೊಳೆರಹಿತ ಕಂದುಗಳನ್ನು ಆಯ್ಕೆ ಮಾಡಬೇಕು. 3-4 ಪತ್ತೆಗಳಿರುವ ಕಂದುಗಳು ಉತ್ತಮವಾಗಿರುತ್ತವೆ. ತದನಂತರ ಕಂದುಗಳನ್ನು ಸ್ವಚ್ಛಗೊಳಿಸುವುದು. ಕಂದುಗಳು ಬುಡಭಾಗದಲ್ಲಿರುವ ಮಣ್ಣು, ಹಳೆಬೇರು ಮತ್ತು ಕೊಳೆತ ಭಾಗಗಳನ್ನು ಕತ್ತರಿಸಿ ತೆಗೆಯುವುದು. ನಂತರ ಶಿಲೀಂಧ್ರನಾಶಕ ದ್ರಾವಣವನ್ನು ತಯಾರಿ ಮಾಡಿಕೊಳ್ಳುವುದು. 2 ಗ್ರಾಂ ಕಾರ್ಬನ್ ಡೈಜಮ್ ಅಥವಾ 3 ಗ್ರಾಂ ಮ್ಯಾಂಕೋಜೆಬ್ 1 ಲೀಟರ್ ನೀರಿನಲ್ಲಿ ಬೆರೆಸಿಕೊಳ್ಳುವುದು. ತಯಾರಿಸಿದ ದ್ರಾವಣದಲ್ಲಿ ಕಂದುಗಳ ಬುಡವನ್ನು 30 ನಿಮಿಷಗಳ ಕಾಲ ನೆನೆಸಬೇಕು. ನೆನೆಸಿದ ಕಂದುಗಳನ್ನು ತೆಗೆದುಕೊಂಡು ತಂಪಾದ ಸ್ಥಳದಲ್ಲಿ 6-12 ಗಂಟೆಗಳ ಕಾಲ ಒಣಗಿಸಬೇಕು. ತದನಂತರ ಒಣಗಿಸಿದ ಕಂದುಗಳನ್ನು ನಾಟಿ ಮಾಡಬೇಕು. ಈಗ ಬಾಳೆಕಂದುಗಳನ್ನು ಉಪಚರಿಸುವುದರಿಂದ ಆಗುವ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಕಂದುಗಳನ್ನು ಉಪಚಾರವು ಮಣ್ಣು ಮತ್ತು ಕಂದುಗಳಿಂದ ಪ್ರಸಾರವಾಗುವ ರೋಗಗಳನ್ನು ತಡೆಯಲು ಸಹಕಾರಿಯಾಗಿದೆ. ಮಣ್ಣಿನಲ್ಲಿರುವ ಪೋಷಕಾಂಶಗಳ ಲಭ್ಯತೆ ಹೆಚ್ಚಿಸುತ್ತದೆ. ಹೆಚ್ಚು ಬೆಳೆಯುವ ಶಕ್ತಿ ಮತ್ತು ದಿಟ್ಟ ಗಿಡ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರಿಂದ ಬೆಳೆ ಜೀವನಕಾಲ ದೀರ್ಘವಾಗಿ ಬೆಳೆಯುತ್ತದೆ. ಕಂದುಗಳನ್ನು ಚಿಕಿತ್ಸೆ ಮಾಡುವುದು ಬಾಳೆ ಬೆಳೆಗೆ ಅತ್ಯವಶ್ಯಕ. ಇದು ರೋಗ ಮತ್ತು ಕೀಟ ನಿಯಂತ್ರಣ, ಉತ್ತಮ ಬೆಳವಣಿಗೆ ಹಾಗೂ ಹೆಚ್ಚು ಇಳುವರಿ ಪಡೆಯಲು ಸಹಕಾರಿಯಾಗುತ್ತದೆ.